ನಟರಾಜ್ ಗೌಡ್ರೆ, ಈಗ ಏನ್ ಮಾಡುತ್ತೆ ಕಾಂಗ್ರೆಸ್? ಬರೀ ಬಿಜೆಪಿ ಐಟಿಯನ್ನ ಬಳಸ್ಕೊಳ್ತು, ನಮ್ಮ ಅಕೌಂಟನ್ನು ಸೀಸ್ ಮಾಡ್ತು ಅಂತ ಅಳ್ತಾ ಕೂರ್ತೀರಾ? ಆದ ತಪ್ಪನ್ನ ಸರಿಪಡಿಸ್ಕೊಂಡು ದಂಡ ಎಷ್ಟಿದೆಯೋ ಕಟ್ತೀರಾ? ಏನ್ ಹೆಜ್ಜೆ ಕಾಂಗ್ರೆಸ್ನದು? ಇಲ್ಲ ನೋಡಿ, ಅದು ಕಾನೂನು ಪ್ರಕ್ರಿಯೆ ಏನಿದೆ, ಆದಾಯ ತೆರಿಗೆ ಇಲಾಖೆ ಪ್ರಕ್ರಿಯೆ ಇದೆ, ಅದನ್ನ ನಾವು ಮುಂದುವರಿಸ್ತೀವಿ. ಅದು ಒಂದು ವಿಷಯ. ಎರಡನೇ ವಿಷಯ ಏನಂದ್ರೆ, ಯಾವ ಸಮಯದಲ್ಲಿ ಯಾವ ಕಾರಣಕ್ಕಾಗಿ ಉದ್ದೇಶ ಪೂರ್ವಕವಾಗಿ ಬಿಜೆಪಿ ಸರ್ಕಾರ ಈ ಅಕೌಂಟ್ ಅನ್ನ ಸೀಸ್ ಮಾಡ್ಲಿಕ್ಕೆ ಆದಾಯ ತೆರಿಗೆ ಇಲಾಖೆಯನ್ನು ಬಿಟ್ಟಿತ್ತು, ಅದನ್ನ ಕೂಡ ನಾವು ಬಹಿರಂಗ ಮಾಡ್ತೀವಿ. ಇದೊಂದು ಪ್ರಕರಣ ಅಲ್ಲ. ಯಾವಾಗ ಅವರು ಇಡಿಯನ್ನ ಯಾವ ರೀತಿ ಉಪಯೋಗಿಸ್ಕೊಂತಾ ಇದ್ದಾರೆ, ಐಟಿಯನ್ನ ಯಾವ ರೀತಿ ಉಪಯೋಗಿಸ್ಕೊಂತಾ ಇದ್ದಾರೆ ನೀವು ನೋಡಿದ್ವಿ, ಬಹಳ ಬಾರಿ ಚರ್ಚೆ ಮಾಡಿದೀವಿ. ಇದು ಉದ್ದೇಶ ಪೂರ್ವಕವಾಗಿ ನಮ್ಮನ್ನ ಆರ್ಥಿಕವಾಗಿ ಡಿಫೈನ್ ಮಾಡೋದು ಹೇಗೆ ಅಂತ ನಟರಾಜ್ ಗೌಡ್ರೆ, ಎಲ್ಲರಿಗೂ ಮನವರಿಕೆ ಆಗುತ್ತೆ. ಈಗ ಆದಾಯ ತೆರಿಗೆದೇನಾದ್ರೂ ವಿಷಯ ಇದ್ರೆ ಅದು ನಾವು ಚಾಲೆಂಜ್ ಮಾಡಿ ಅದನ್ನ ಯಾವ ರೀತಿಯಾಗಿ ನಾವು ಲಾ ಬಿಟ್ಟು ಆಚೆ ಹೋಗ್ಲಿಕ್ಕೆ ಆಗಲ್ಲ, ಕಾನೂನು ಬಿಟ್ಟು. ಆದರೆ ಕಾನೂನು ಪ್ರಕ್ರಿಯೆಗಳನ್ನ ಕೂಡ ಯಾವ ಸಮಯದಲ್ಲಿ ನಿಮ್ಗೆ ಬೇಕಾದಾಗ ಬೇಕಾದವರ ಮೇಲೆ ನೀವು ಉದ್ದೇಶಪೂರ್ವಕವಾಗಿ ಮಾಡ್ತಿರಲ್ಲ, ಅದನ್ನ ನಾವು ಬಹಿರಂಗ ಮಾಡ್ತೀವಿ, ಜನತೆ ಹೋಗ್ತೀವಿ, ಬೇರೇನಿಲ್ಲ. ಪಬ್ಲಿಕ್ ಹೋಗ್ತೀವಿ, ಪಬ್ಲಿಕ್ ಕೂಡ ನೋಡ್ತಾ ಇದಾರಲ್ಲ. ಬಿಜೆಪಿಗೆ ಒಂದು ಭಯ ಬಂದಿದೆ, ಈ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವು ಸಾಧಿಸಬಹುದು, ನಾವು ಸೋಲ್ತೀವಿ ಅನ್ನೋ ಒಂದು ವಿಶ್ವಾಸ ಅವ್ರಿಗೆ ಬಂದಿದೆ. ಆ ಸೋಲಿನ ಭಯದಲ್ಲಿ ಯಾವ ರೀತಿಯಾಗಿ ಅವ್ರು ನಡ್ಕೊಂತಾ ಇದಾರೆ ಅನ್ನೋದನ್ನ ನಾವೆಲ್ಲ ಕಡೆ ಕಾಣ್ತಾ ಇದ್ದೀವಿ. ಹೆಂಗೆ ರಾತ್ರೋರಾತ್ರಿ ಮಹಾರಾಷ್ಟ್ರದಲ್ಲಿ ಹೆಂಗೆ ರಾತ್ರೋರಾತ್ರಿ ನಮ್ಮ ಮಾಜಿ ಮುಖ್ಯಮಂತ್ರಿ ಒಬ್ಬರನ್ನ ಅವ್ರು ಹೆಂಗ್ ಸೇರ್ಕೊಂಡ್ರು, ರಾತ್ರೋರಾತ್ರಿ ಅಲ್ಲಿ ಜೆಡಿಯು ಹೆಂಗೆ ಪಕ್ಷ ಯುವಕರೇ ಸೇರ್ಕೊಂತು, ಇವೆಲ್ಲ ನಾವು ಗಮನಿಸ್ತಾ ಇದೀವಿ. ಇದನ್ನ ಇವರು ಮುಂದುವರಿಸ್ತಾರೆ, ಇದೇನ್ ಕಡಿಮೆ ಮಾಡಲ್ಲ ಇವರು, ಇದನ್ನ ಮುಂದುವರಿಸ್ತಾರೆ. ಲೋಕಸಭಾ ಚುನಾವಣೆ ಆದ್ರೆ ಸುಳಿವು ಕೊಡ್ತಾ ಇದ್ರಿ ಅಂತ ಅನ್ಸುತ್ತೆ. ಒಟ್ರು ಏನೇ ಇದ್ರು ಸರ್, ಏನೇ ಆರೋಪ ಪ್ರತ್ಯಾರೋಪಗಳಿದೆ, ದಂಡ ಏನಿದೆ ಕಟ್ಟಬಿಡಿ ಅನ್ನೋದು ನಮ್ಮ ಕಳಕಳಿ. ಥ್ಯಾಂಕ್ ಯು ಸೋ ಮಚ್ ತಮಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಮೂರಿಗೂ ಕೂಡ ಚರ್ಚೆಯಲ್ಲಿ ಒಂದು ರೂಲ್ಸ್ ಫಾಲೋ ಮಾಡಕ್ ಹೇಳಿ, ರೂಲ್ಸ್ ನ ಎಲ್ಲಾರು ಇವ್ರ ರೂಲ್ಸ್ ಗಿಂತಲೂ ದೊಡ್ಡವರಲ್ಲ, ಸುಮ್ನೆ ಪೊಳ್ಳು ವಾದಗಳು ಬಿಟ್ಟು ಫಾಲೋ ಮಾಡ್ಬೇಕು ರೂಲ್ಸ್. ಬಿಜೆಪಿ ಮಾತಾ ಹೊರತು ಕಾನೂನಿಗಿಂತ ದೊಡ್ಡದು ಬಿಜೆಪಿ, ಕಾನೂನಿಗಿಂತ ದೊಡ್ಡದು ಎಲ್ಲರಿಗಿಂತ ದೊಡ್ಡದು ಬಿಜೆಪಿ. ತಾವೆಲ್ಲರೂ ಹೋಗೋರೆ, ಜನ ಡಿಸೈಡ್ ಮಾಡ್ತಾರೆ ಯಾರು ಸರಿ ಅನ್ನೋದನ್ನ. ಥ್ಯಾಂಕ್ ಯು ರವೀಂದ್ರ ಲಕ್ಷ್ಮಿ ಅವರೇ, ತಮಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಇರುವಂತದ್ದು ಸಿಂಪಲ್ ವಿಚಾರ. ಈಗ ತೆರಿಗೆ ಏನ್ ಬಾಕಿ ಉಳಿಸ್ಕೊಂಡಿದ್ದು ಅದನ್ನು ಕಟ್ಟಲೇಬೇಕಾಗತ್ತೆ. ಅದು ರಾಜಕೀಯ ಪಕ್ಷ ಆಗಿರ್ಲಿ, ಸರ್ಕಾರವೇ ಆಗಿರ್ಲಿ, ಅಥವಾ ಜನಸಾಮಾನ್ಯರೇ ಆಗಿರ್ಲಿ, ಕಾನೂನು ಎಲ್ಲರಿಗೂ ಒಂದೇ. ಅದನ್ನ ಪಾಲನೆ ಮಾಡಿದಲ್ಲಿ ಬಹುಶಃ ಈ ರೀತಿಯ ವಾದ ಪ್ರತಿವಾದಗಳು ಇರೋದೇ ಇಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ತಮಗೆಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.